ಹೇ ಗಾಯ್ಸ್, ಅಸ್ಸಲಾಮು ಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಬನ್ನಿ ನ್ಯೂ ವಿಡಿಯೋ ಒಳಗಡೆ ಹೋಗೋಣ. ಟೊಮೊಟೊ ಗೊಜ್ಜು ಮತ್ತು ಬೆಂಡೆಕಾಯಿ ಪಲ್ಯ ಅಟ್ ಸೇಮ್ ಟೈಮ್ ಮಾಡೋದು ಹೆಂಗೆ ಅಂತಲೇ ವಿಡಿಯೋಲಿ ನಾನು ಶೋ ಮಾಡ್ತಿರೋದು. ಫಸ್ಟು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನಲ್ಲಿ ಬಂದು ನಾನು ಆಯಿಲ್ ಹಾಕ್ಕೊಂಡೆ. ನೆಕ್ಸ್ಟ್ ಪಕ್ಕದಲ್ಲಿರೋ ಪ್ಯಾನಲ್ಲಿ ಬಂದು ಬೆಂಡೆಕಾಯಿ ಹಾಕ್ಕೊಂಡೆ. ಬೆಂಡೆಕಾಯಿ ಬಂದು ನೀಟಾಗಿ ರೋಸ್ಟ್ ಆಗಲಿ ಮತ್ತು ಆಯಿಲ್ ಬಂದು ಈ ಕಡೆ ಹೀಟ್ ಆಗಲಿ. ಆಯಿಲ್ ಹೀಟ್ ಆಗಿದ ನಂತರ ಬಂದು ನಾನು ಸಾಸಿವೆ ಹಾಕ್ಕೋತಿದ್ದೀನಿ. ನೋಡಿ, ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಬಂದು ಕರಿಬೇವು ಹಾಕ್ಕೊತೀನಿ. ಕರಿಬೇವು ಕೂಡ ಸ್ವಲ್ಪ ಬ್ರೌನ್ ಆಗೋ ಬರೋ ಸ್ಟೇಜಲ್ಲಿ ಬಂದು ನಾನು ಆನಿಯನ್ನ ಆ್ಯಡ್ ಮಾಡ್ಕೊತೀನಿ. ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ಕೊತೀನಿ. ನೋಡಿ, ಲೈಕ್ ದಿಸ್. ಓಕೆನಾ? ಮಾಡಿಬಿಟ್ಕೊಂಡು ಅದಕ್ಕೆ ನಾನು ಸಾಲ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಬಂದು ನಾನು ಸಾಲ್ಟ್ ಆ್ಯಡ್ ಮಾಡ್ತೀನಿ. ಬೆಂಡೆಕಾಯಿನೂ ಪಕ್ಕದಲ್ಲಿ ನೀಟಾಗಿ ನೋಡ್ಕೋಬೇಕು, ಇಲ್ಲಾಂದರೆ ಅದು ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಬೆಂಡೆಕಾಯಿನೂ ಆಗ್ತಿದೆ, ಒಂದು ಕಡೆ ಟೊಮೊಟೊ ಚಟ್ನಿನೂ ಆಗ್ತಿದೆ, ಒಂದು ಕಡೆ ಬೆಂಡೆಕಾಯಿ ಪಲ್ಯನೂ ಆಗ್ತಿದೆ. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನಾನು ಅದೇ ನಿಮ್ಗೆ ಹೇಳಿದ್ನಲ್ಲ, ಅದ್ರಲ್ಲಿ ಸಾಲ್ಟ್ ಹಾಕ್ಕೋತೀನಿ 1 ಟೇಬಲ್ ಸ್ಪೂನ್ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಬಂದು ನಾನು ಅದಕ್ಕೆ ಸಾಲ್ಟ್ ಬಂದು ಆ್ಯಡ್ ಮಾಡ್ಕೋತಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿ ನೀಟಾಗಿ ಅದು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಲೈಕ್ ಆನಿಯನ್ ಬಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಸೊ ಈಗ ನೋಡ್ತಿದ್ದೀರಾ ಅನ್ಕೊತೀನಿ, ಎರಡು ಬಂದು ಅಟ್ ಸೇಮ್ ಟೈಮ್ ಬಂದು ಕುಕ್ ಆಗ್ತಿದೆ. ಜಾಸ್ತಿ ಏನಾದರೂ ಕೆಲಸ ಇದ್ದರೆ ನಾನು ಹಿಂಗೆ ಅಟ್ ಸೇಮ್ ಟೈಮ್ 2 ಐಟಮ್ಸು ಕುಕ್ ಮಾಡ್ಕೋತೀನಿ. ನೋಡಿ, ಆನಿಯನ್ ಬಂದು ಯಾವ ರೇಂಜ್ಗೆ ಬಂದು ಬ್ರೌನ್ ಆಗಿದೆ ಅಂತ ನೋಡಿಬಿಟ್ಟು, ಮತ್ತು ಧನಿಯಾ, ಟರ್ಮರಿಕ್ ಮತ್ತು ರೆಡ್ ಚಿಲ್ಲಿ ಪೌಡ್ರು ನಿಮ್ಮ ಟೇಸ್ಟಿಗೆ ಇರುತ್ತಲ್ಲ, ಅಷ್ಟು ಸ್ಪೂನ್ ಹಾಕಿದ್ರೆ ಅಷ್ಟು ಖಾರ ಬರುತ್ತೆ ಅಂತ ಹೇಳಿಬಿಟ್ಟು ಆ ರೇಂಜ್ಗೆ ಬಂದು ನೀವು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಬಂದು ಟೊಮೊಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಟ್ಬಿಡ್ತೀನಿ. ಮಿಕ್ಸ್ ಮಾಡಿ ಬಿಟ್ಟು ಗ್ರೀನ್ ಚಿಲ್ಲಿ ಮತ್ತು ಕೊರಿಯಂಡರ್, ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿ ಬೆಂಡೆಕಾಯಿನೂ ನೋಡ್ತಿದ್ದೀನಿ ನಾನು, ಬೆಂಡೆಕಾಯಿನೂ ಈಗ ಮಿಕ್ಸ್ ಮಾಡಿ ಬಿಟ್ಟಿದ್ದೆ. ನೋಡಿ, ಫೈನಲಿ ಬಂದು ಟೊಮೊಟೊ ಬಂದು ಬೇಯಬೇಕಲ್ಲ ಈಗ. ಸೊ ವಾಟ್ರ್ ಅಂತೂ ನಾನು ಸ್ವಲ್ಪನೂ ಆ್ಯಡ್ ಮಾಡಲ್ಲ. ವಾಟ್ರು ಬರೀ ಆಯಿಲಲ್ಲೇ ಮೇಕ್ ಮಾಡೋದು. ಆಯಿಲಲ್ಲಿ ಮೇಕ್ ಮಾಡಿ ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಫೈನಲಿ ಬಂದು ಇದು ಇನ್ನು ಸ್ವಲ್ಪ ಬಾಯ್ಲ್ ಆಗಬೇಕು ಟೊಮೊಟೊಸ್ ಎಲ್ಲ, ಹಾಗಾಗಿ ಇದೆ ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಗ್ರೀನ್ ಚಿಲ್ಲಿ ಕೂಡ ಚೇಂಜ್ ಮಾಡಿಲ್ಲ ಅದರದ್ದು ಕಲರು. ಸೊ ಇದು ಬಂದು ಕ್ಲೋಸ್ ಮಾಡಿ ಇಟ್ಟು ಹಾಕ್ಬಿಡ್ತೀನಿ. ಬೆಂಡೆಕಾಯಿ ಕೂಡ ರೋಸ್ಟ್ ಆಗಿದೆ 50%. ನೋಡಿ, ವಾಟರ್ ಹಾಕಿ ನೀಟಾಗಿ ವಾಶ್ ಮಾಡಿ ಅದರಲ್ಲಿರೋ ನೀರೆಲ್ಲ ಬಂದು ಡ್ರೈ ಮಾಡಿ ತಕ್ಕೋತೀವಿ ಬೆಂಡೆಕಾಯಿನ. ಬೆಂಡೆಕಾಯಿ ಬಂದು ವಾಶ್ ಮಾಡಿ ಕಟ್ ಮಾಡಿಕೊಂಡು ನಾವು ರೋಸ್ಟ್ ಮಾಡಿ ಇನ್ನೊಂದು ಟೈಮ್ ಬಂದು ವಾಶ್ ಮಾಡ್ತೀವಿ. ಬಿಕಾಸ್ ಯಾಕಪ್ಪ ಅಂತಂದರೆ ಅದು ರೋಸ್ಟ್ ಮಾಡಿರ್ತೀವಲ್ಲ, ಅದರದ್ದು ಸ್ಮೆಲ್ ಬರಬಾರ್ದು ಅಂತ ಹೇಳಿ. ನೋಡಿ, ಟೊಮೊಟೊ ಚಟ್ನಿ ಇನ್ನೊಂದು ಸ್ವಲ್ಪ ಬಾಯ್ಲ್ ಆಗಬೇಕು. ಸೊ ಇದು ಬಂದು ನಾವು ಏನು ಮಾಡೋಣ ಅಂದರೆ ಪಕ್ಕದಲ್ಲಿ ಬಿಟ್ಟು ಈಗ ಈ ಪ್ಯಾನ್ ತೊಗೊಂಡಿದ್ದೀವಲ್ಲ, ಇದರಲ್ಲಿ ಪ್ಯಾನ್ ಹೀಟ್ ಆಗಿದ ತಕ್ಷಣ ಬಂದು ನಾವು ಅದಕ್ಕೆ ಆಯಿಲ್ ಆ್ಯಡ್ ಮಾಡ್ಕೋಬೇಕು. ಸೊ ಸನ್ಫ್ಲವರ್ ಆಯಿಲ್ ನಾವು ಆ್ಯಡ್ ಮಾಡೋದು. ಸೊ ಫೈನಲಿ ನೋಡಿ, ಆಯಿಲ್ ಆ್ಯಡ್ ಆಯಿತು. ಅದಕ್ಕೆ ಸಾಸಿವೆ ಹಾಕಿಬಿಟ್ವಿ ಮತ್ತು ಆನಿಯನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ವಿ. ಸಾಲ್ಟ್ ಆಗಿ ನೀವೇ ನೋಡ್ತಿದ್ದೀರಲ್ಲ, ಆನಿಯನ್ ಬಂದು ಚೇಂಜ್ ಮಾಡ್ತಿದ್ದೆ ಅದರದ್ದು ಕಲರು. ಸೊ ನಾವು ವಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೆಂಡೆಕಾಯಿ, ಅದು ಅದರಲ್ಲಿ ಹಾಕಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೆಂಗೆ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಅದೇ ಆ್ಯಸ್ ಯೂಶ್ವಲ್ ನಾರ್ಮಲಾಗಿ ನಾವು ಟೊಮೊಟೊ ಚಟ್ನಿಗೆ ಹಾಕಿದ್ವಲ್ಲ, ಹಂಗೆ ಧನಿಯಾ ಮತ್ತು ಟರ್ಮರಿಕ್ ಆ್ಯಂಡ್ ರೆಡ್ ಚಿಲ್ಲಿ ಅದು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಬಂದು ಅರಿಶಿಣದ ಪುಡಿ ಸ್ವಲ್ಪ ಕಮ್ಮಿ ಹಾಕಿ, ಬಿಕಾಸ್ ಅದೇ ಸ್ಮೆಲ್ ಬಂದುಬಿಡುತ್ತೆ. ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಮಾಡಾಗಿದ ತಕ್ಷಣ ಬಂದು ನಾನು ಅದಕ್ಕೆ ಟೊಮೊಟೊ ಕೂಡ ಆ್ಯಡ್ ಮಾಡಿಬಿಡ್ತೀನಿ. ಟೊಮೊಟೊ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ 1 ಕಪ್ ಆಫ್ ವಾಟರ್ ಬಂದು ಆ್ಯಡ್ ಮಾಡಿ ಕೊರಿಯಂಡರ್ ಹಾಕಿ, ನೋಡಿ ವಾಟರ್ ಆ್ಯಡ್ ಮಾಡಿದ್ದೀನಲ್ಲ, ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದರದ್ದು ಲಿಡ್ ಬಂದು ಕ್ಲೋಸ್ ಮಾಡ್ಕೊಳ್ಳೋಣ. ನೋಡಿ, ಫೈನಲಿ ಬಂದು ಬೆಂಡೆಕಾಯಿನೂ ರೆಡಿ ಆಗಿದೆ. ಅಷ್ಟೇ, ಸ್ವಲ್ಪ ಬೆಂದೈತ ನೋಡಿಬಿಟ್ಟು ತಕ್ಕೋಬೋದು ನಾವು ಆಚೆ. ಸೊ ಫೈನಲಿ ಬಂದು ನನ್ನ ಬೆಂಡೆಕಾಯಿ ಬಂದು ರೆಡಿ ಆಗಿತ್ತು, ಬೆಂಡೆಕಾಯಿ ಪಲ್ಯ. ಫೈನಲಿ ಕ್ಲೋಸ್ ಮಾಡಿಕೊಂಡೆ. ನೋಡಿ ಎಷ್ಟು ಎಮಿ ಆ್ಯಂಡ್ ಸ್ಪೈಸಿಯಾಗಿ ರೆಡಿ ಆಗಿದೆ ಅಂತ ಹೇಳಿಬಿಟ್ಟು. ಒಂದು ಕಡೆ ಬೆಂಡೆಕಾಯಿ ರೆಡಿ, ಇನ್ನೊಂದು ಕಡೆ ಬಂದು ಟೊಮೊಟೊ ಚಟ್ನಿನೂ ರೆಡಿ. ಆ್ಯಟ್ ಸೇಮ್ ಟೈಮ್ ಎರಡು ಕೂಡ ರೆಡಿ ಆಗಿದೆಯಲ್ಲ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನ ಹೇಳಿ ಕಮೆಂಟ್ ಮಾಡಿ. ಡೈಲಿ ವ್ಲಾಗ್ಸ್ ಬೇಕಾದರೆ ನಾವು ಅಪ್ಲೋಡ್ ಮಾಡಿಕೊಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.